السلام عليكم ورحمة الله وبركاته. الحمد لله رب العالمين، الصلاة والسلام على أشرف المرسلين وعلى آله وصحبه أجمعين الفائزين برضا الله. أما بعد، أعوذ بالله من الشيطان الرجيم. بسم الله الرحمن الرحيم. إنا نحن نزلنا الذكر وإنا له لحافظون. ವೇದಿಕೆಯಲ್ಲಿ ಉಪಸ್ಥಿತರಿರುವ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಈ ಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರಾದಂತಹ ಕೆಪಿ ಅಹಮದ್ ಹಾಜಿ ಆಕರ್ಷಣ್, ಅದೇ ರೀತಿಯಲ್ಲಿ ಈ ವೇದಿಕೆಯಲ್ಲಿ ಗಣ್ಯ ಉಪಸ್ಥಿತಿಯನ್ನು ಪಡೆದುಕೊಂಡು ಈ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ಭಾಷಣವನ್ನು ಕೂಡ ನಿರ್ವಹಿಸಲಿರುವಂತಹ ಈ ಸಂಸ್ಥೆಯ ಪ್ರಾಂಶುಪಾಲರಾದ ಗೌರವಾನ್ವಿತ ಬಿಕೆ ಅಬ್ದುಲ್ ಖಾದರ್ ಅಲ್ ಕಾಸಿಮಿ ಬಂಬ್ರಾಣ್ ಉಸ್ತಾದ್, ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ದುಆವನ್ನು ನಿರ್ವಹಿಸಿದ ಶೇಖುನ ಮಿತ್ತಬೈಲ್ ಉಸ್ತಾದರ ಸುಪುತ್ರರಾದಂತಹ ಗೌರವಾನ್ವಿತ ಇರ್ಷಾದ್ ದಾರಿಮಿ ಉಸ್ತಾದ್, ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಕಟ್ಟಡವನ್ನು ಉದ್ಘಾಟಿಸಿದ ಈ ಕಾರ್ಯಕ್ರಮದ ಮುಖ್ಯ ಮೆರುಗು ಕೂಡ ಆಗಿರುವಂತಹ ನಮ್ಮ ಸಂಸ್ಥೆಯ ಪೋಷಕರಲ್ಲೋರ್ವರಾದಂತಹ ಗೌರವಾನ್ವಿತ ಮೊಹಮ್ಮದ್ ಮುಸ್ತಫಾ, ಮ್ಯಾನೇಜಿಂಗ್ ಡೈರೆಕ್ಟರ್ M² ಇಂಜಿನಿಯರಿಂಗ್ ಕನ್ಸಲ್ಟೆನ್ಸ್ ದುಬೈ, ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿರುವ ನಮ್ಮೆಲ್ಲರ ಆತ್ಮೀಯ ಒಡನಾಡಿ, ನಮ್ಮೆಲ್ಲರವರುವ ಸ್ಫೂರ್ತಿಯನ್ನು ಕೊಡುವಂತಹ, ಒಡನಾಟದಿಂದಲೇ ಸ್ಫೂರ್ತಿಯನ್ನು ಕೊಡುವಂತಹ ಗೌರವಾನ್ವಿತ ಮುಸ್ತಫಾ ಭಾರತ್ MD ಭಾರತ್ ಕನ್ಸ್ಟ್ರಕ್ಷನ್ಸ್, ಅದೇ ರೀತಿ ನಮ್ಮೊಂದಿಗಿರುವಂತಹ A to Z TV ಸೊಲ್ಯೂಷನ್ಸ್ ಬ್ಯಾಂಗ್ಳೂರ್ ಇದರ CEO ಆದಂತಹ ಸೈಯದ್ ನಜೀರ್ ಕನ್ನಡ, ಅದೇ ರೀತಿ ನಮ್ಮ ವೇದಿಕೆಯಲ್ಲಿರುವಂತಹ ಗೌರವಾನ್ವಿತ ಸಂಸ್ಥೆಯ ಗೌರವಾನ್ವಿತ ಪದಾಧಿಕಾರಿಗಳೇ, ಅನಿವಾಸಿ ಸಮಿತಿಯ ಗೌರವಾನ್ವಿತ ಪದಾಧಿಕಾರಿಗಳೇ, ಗೌರವಾನ್ವಿತ ಮುಖ್ಯ ಅತಿಥಿಗಳೇ, ನನ್ನ ಕರ್ತವ್ಯ ಸ್ವಾಗತ ಹೇಳುವುದಾಗಿದೆ. ಅದಕ್ಕಿಂತ ಮೊದಲು ಸಂಸ್ಥೆಯ ಕುರಿತು 2 ನಿಮಿಷಗಳ ಕಿರು ಪರಿಚಯ ಮಾತ್ರ. ನನ್ನ ಮುಂದೆ 5 ನಿಮಿಷ ಮಾತ್ರ ಇರುವುದರಿಂದ ನಿಶ್ಚಿತವಾದ ಕಾರ್ಯಕ್ರಮವು, ಸಮಯ ನಿಶ್ಚಿತವಾದ ಕಾರ್ಯಕ್ರಮವೂ ಕೂಡ ಆಗಿರುವುದರಿಂದ ನಾವೆಲ್ಲರೂ ತಿಳಿದಿರುವ ಹಾಗೆ 1996ನೇ ಇಸವಿಯಲ್ಲಿ ಸೈಯದ್ ಮೊಹಮ್ಮದ್ ಅಲಿ ಶಿಹಾಬ್ ತಂಗಳ್ರವರು ಶಿಲಾನ್ಯಾಸಗೈದು ಶೇಖುನಾ ಶಂಸುಲ್ ಉಲಮಾರವರ ನಿರ್ದೇಶನದಂತೆ ಕರ್ನಾಟಕದಲ್ಲಿ ಆರಂಭಿಸಲ್ಪಟ್ಟ 6 ವಿದ್ಯಾರ್ಥಿಗಳಿಂದ ಬಾಡಿಗೆ ಕಟ್ಟಡವೊಂದರಲ್ಲಿ ಆರಂಭಿಸಲ್ಪಟ್ಟು ಇದೀಗ 200ರಷ್ಟು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯನ್ನು ನೀಡುತ್ತಿರುವಂತಹ ಕರ್ನಾಟಕ ಇಸ್ಲಾಮಿಕ್ ಅಕಾಡೆಮಿ ಎನ್ನುವಂತಹ ಸಂಸ್ಥೆ. ಈ ಸಂಸ್ಥೆಯಲ್ಲಿ ವಾಫಿ ಕೌಸರಿ ಎನ್ನುವಂತಹ ಕೋರ್ಸ್ ಈಗಾಗಲೇ ನೀಡಲ್ಪಡ್ತಾ ಇದೆ. 10ನೇ ತರಗತಿ ಪಾಸಾದಂತಹ ಉತ್ತೀರ್ಣರಾದಂತಹ ಒಂದು ವಿದ್ಯಾರ್ಥಿಯನ್ನು CETU ಮಾದರಿಯಲ್ಲಿರುವಂತಹ ಒಂದು ಅರ್ಹತಾ ಪರೀಕ್ಷೆಯ ಮೂಲಕ ಅವರನ್ನು ಆಯ್ಕೆ ಮಾಡಿಕೊಂಡು 8 ವರ್ಷಗಳ ಸುದೀರ್ಘ ಅವಧಿಯ ಕೋರ್ಸ್ನಲ್ಲಿ PG ವರೆಗೆ ಭೌತಿಕ ಸೆಕ್ಯುಲರ್ ಎಜುಕೇಶನ್ ಅನ್ನು ನೀಡಿಕೊಂಡು ಅದರೊಂದಿಗೆ PG ವರೆಗೆ ಧಾರ್ಮಿಕವಾದ ಶಿಕ್ಷಣವನ್ನು ನೀಡಿಕೊಂಡು ಅರಬಿಕ್, ಇಂಗ್ಲಿಷ್, ಉರ್ದು, ಇತರ ಪ್ರಾದೇಶಿಕ ಭಾಷೆಗಳಲ್ಲಿ ಸ್ಪೀಕಿಂಗ್ನೊಂದಿಗೆ ರೈಟಿಂಗ್ನಲ್ಲೂ ಅದೇ ರೀತಿ ಸಾಹಿತ್ಯಾತ್ಮಕವಾಗಿಯೂ ವಿಶುದ್ಧ ಇಸ್ಲಾಮಿನ ಪ್ರಬೋಧನೆಗೆ ಪ್ರಬಲರಾಗುವಂತಹ, ಪರಿಣಿತರಾಗುವಂತಹ ರೀತಿಯಲ್ಲಿ ಭಾಷಾ ಜ್ಞಾನವನ್ನು ನೀಡಿಕೊಂಡು ಆ ವಿದ್ಯಾರ್ಥಿಗಳನ್ನು ನಾವು ಮೇಲ್ಕಾಣುವಂತಹ ಆ ಕಟ್ಟಡದಲ್ಲಿ ಅಲ್ ಕೌಸರ್ ಶರೀಅತ್ ಕಾಲೇಜ್ ಎನ್ನುವ ಹೆಸರಿನಲ್ಲಿ ವಿದ್ಯಾರ್ಥಿಗಳನ್ನು ನಾವು ಪರಿಣತಿಗೊಳಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ 5ನೇ ತರಗತಿ ಮದ್ರಸ ಪಾಸಾದಂತಹ ಒಬ್ಬ ವಿದ್ಯಾರ್ಥಿಯನ್ನು ತೆಗೆದುಕೊಂಡು ಅವರಿಗೆ ವಿಶುದ್ಧ ಕುರ್ಆನ್ ಅನ್ನು ಕಂಠಪಾಠ ಮಾಡಿಸಿಕೊಂಡು 10ನೇ ತರಗತಿ ಒಳಗಾಗಿ ಆ ವಿಶುದ್ಧ ಕುರ್ಆನ್ ಕಂಠಪಾಠ ಮಾಡಿದರೆ 10ನೇ ತರಗತಿಯ ನಂತರ ಅವರಿಗೆ ಅಲ್ ಕೌಸರ್ ಶರೀಅತ್ ಕಾಲೇಜಿನ ವಾಫಿ ಕೋರ್ಸ್ ಅನ್ನು ಕೂಡ ನೀಡುವಂತಹ ವ್ಯವಸ್ಥೆಯನ್ನು ನಾವಿವತ್ತು ಮುಂದುವರಿಸ್ತಾ ಇದ್ದೇವೆ. ನನ್ನ ಪ್ರೀತಿಯ ಅತಿಥಿಗಳೊಂದಿಗೆ, ನನ್ನ ಪ್ರೀತಿಯ ಸಹೋದರರೊಂದಿಗೆ, ಈ ಸಂಸ್ಥೆಯ ವಿದ್ಯಾರ್ಥಿಗಳ ಪೋಷಕರೊಂದಿಗೆ, ಇವತ್ತು ಹ್ಯಾಫಿಜ್ ಸನದು ಪಡೆಯುವಂತಹ ನನ್ನ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳೊಂದಿಗೆ ಈ ಸಂಸ್ಥೆಯ ಪರವಾಗಿ ಹೇಳಲಿಕ್ಕಿರುವುದು, ಈ ಸಂಸ್ಥೆಗೆ ನಿರ್ದಿಷ್ಟವಾದಂತಹ ಒಂದು ಉದ್ದೇಶವಿದೆ. ಈ ಕಾಣುವಂತಹ ವಿದ್ಯಾರ್ಥಿಗಳು ಯಾರೂ ಕೂಡ ಮನೆಯಲ್ಲಿ ಅನ್ನ ಆಹಾರವಿಲ್ಲದೆ ನಮ್ಮ ಸಂಸ್ಥೆಯನ್ನು ಹುಡುಕಿ ಬಂದವರಲ್ಲ. ಈ ಕಾಣುವ ವಿದ್ಯಾರ್ಥಿಗಳು ಯಾರೂ ಕೂಡ ಅವರಿಗೆ ತಂಗಳು ಸೂರಿಲ್ಲದೆ ನಮ್ಮ ಸಂಸ್ಥೆಯನ್ನು ಹುಡುಕಿ ಬಂದವರಲ್ಲ. ಅವರಿಗೆ ಅವರದೇ ಆದಂತಹ ವ್ಯವಸ್ಥೆ ಇರಬಹುದು. ನಾವು ಉಚಿತವಾಗಿ ಆಹಾರವನ್ನು ಕೊಡ್ತೇವೆ, ಉಚಿತವಾಗಿ ವಸತಿಯನ್ನು ಕೊಡ್ತೇವೆ, ಉಚಿತವಾದಂತಹ ಶಿಕ್ಷಣವನ್ನು ಕೊಡ್ತೇವೆ. ಆದರೆ ಈ ಎಲ್ಲವನ್ನು ಕೊಡುವಾಗ ನಮಗೆ ನಿರ್ದಿಷ್ಟವಾದಂತಹ ಒಂದು ಉದ್ದೇಶವಿದೆ. ಕುಂತುಮ್ ಖೈರ ಉಮ್ಮತಿನ್ ಉಖ್ರಿಜತ್ ಲಿನ್ನಾಸ್ ತಅಮುರೂನ ಬಿಲ್ ಮಅರೂಫಿ ವ ತನ್ಹೌನ ಅನಿಲ್ ಮುನ್ಕರ್. ಈ ಸಮುದಾಯದಲ್ಲಿ ಒಂದು
ಉತ್ತಮವಾದಂತಹ ಸಮುದಾಯ. ಅವರು ಒಳಿತನ್ನು ಬೋಧಿಸಬೇಕು, ಕೆಡುಕನ್ನು ವಿರೋಧಿಸಬೇಕು, ವಿಶುದ್ಧವಾದ ಇಸ್ಲಾಂ ಧರ್ಮದ ಪ್ರಬೋಧನೆಯನ್ನು ನಡೆಸಬೇಕು. ಇವತ್ತು ಹ್ಯಾಫಿಜ್ಗಳಾಗಿ ಹೊರಡುವಂತಹ ವಿದ್ಯಾರ್ಥಿಗಳು ಕೂಡ ಕೇವಲ ಒಂದು ವಿಶುದ್ಧ ಕುರ್ಆನ್ ಅನ್ನು ಕಂಠಪಾಠ ಮಾಡಿಕೊಂಡು ಕೇವಲ ಒಂದು ವಿಶುದ್ಧ ಕುರ್ಆನಿನ ಆಡಿಯೋ ಡಿವೈಸ್ ನಂತೆ ಹೊರಗೆ ಬಿಡುವಂತಹ ಕೆಲಸವನ್ನು ಸಂಸ್ಥೆ ಯಾವತ್ತೂ ಕೂಡ ಮುಂದೆ ನೋಡ್ತಾ ಇಲ್ಲ. ಅದರ ಅವಶ್ಯಕತೆಯೂ ಕೂಡ ವಿಶುದ್ಧ ಇಸ್ಲಾಮಿಗಿಲ್ಲ. ಅವರು ವಿಶುದ್ಧ ಕುರ್ಆನ್ ಕಂಠಪಾಠ ಮಾಡಿದ್ರೆ ಇವತ್ತು ಇಸ್ಲಾಮಿನ ಪ್ರಮುಖ ಇಮಾಮರುಗಳನ್ನು ತೆಗೆದುಕೊಂಡು ನೋಡೋದಾದ್ರೆ ಅವಿಸೆನ್ನಾರಂತಹ ಇಸ್ಲಾಮಿನ ಶಾಸ್ತ್ರವನ್ನು ಪಡೆದುಕೊಂಡು ಜಗತ್ತಿಗೆ ವಿಜ್ಞಾನದ ಬೆಳಕನ್ನು ಕೊಟ್ಟಂತಹ ಅವಿಸೆನ್ನಾ ಎನ್ನುವ ಹೆಸರಿನಲ್ಲಿ ನಾವು ಕಲಿಯುವ ಇಬ್ನು ಸೀನಾರಂತಹ ಇತಿಹಾಸ ಪ್ರಸಿದ್ಧರಾದಂತಹ ಶಾಸ್ತ್ರಜ್ಞರನ್ನು ತೆಗೆದು ನೋಡೋದಾದರೆ ಈ ಜಗತ್ತಿನಲ್ಲಿ ಇಸ್ಲಾಂ ಅನ್ನು ಕಲಿತುಕೊಂಡು ಇತಿಹಾಸ ನಿರ್ಮಿಸಿದ ಇತಿಹಾಸ ಪುರುಷರ ಚರಿತ್ರೆ ನೋಡೋದಾದರೆ ಅವರು ಮೊದಲು ಕಲಿತದ್ದು ವಿಶುದ್ಧ ಕುರ್ಆನ್ ಅನ್ನು ಕಂಠಪಾಠ ಮಾಡುವಂತಹ ಕೆಲಸ. ಅದು ಹಳೆ ಕಾಲದಲ್ಲಿ ದೀನ್ ಕಲಿಯುವವರು ಆಲಿಮ್ ಆಗುವವರೆಲ್ಲರೂ ಕೂಡ ಮೊದಲು ವಿಶುದ್ಧ ಕುರ್ಆನ್ ಅನ್ನು ಕಂಠಪಾಠ ಮಾಡುವಂತಹ ಆ ಒಂದು ರೀತಿ ಬೆಳೆದಿತ್ತು. ಆದರೆ ಕಾಲಕ್ರಮೇಣ ಅದು ನಿಂತು ಹೋಗಿದ್ದರಿಂದ ವಿಶುದ್ಧ ಕುರ್ಆನ್ ಅನ್ನು ಮೊದಲು ಕಂಠಪಾಠ ಮಾಡಿಕೊಂಡು ನಂತರ ಆಲಿಮ್ ಆಗಿಕೊಂಡು ಕುರ್ಆನ್ ಅನ್ನು ಸಂಪೂರ್ಣವಾಗಿ ಕಂಠಪಾಠ ಮಾಡಿದ ಹ್ಯಾಫಿಲ್ ಆದಂತಹ ಓರ್ವ ಆಲಿಮನನ್ನು ನಮ್ಮ ಕರ್ನಾಟಕಕ್ಕೆ ಸಮರ್ಪಿಸಬೇಕು ಎನ್ನುವಂತಹ ಉದ್ದೇಶವಿದೆ. ನಾವಿಡೀ ಜಗತ್ತಿನ ಸಮಸ್ಯೆಗಳನ್ನು ಮುಂದೆ ನೋಡ್ತಾ ಇಲ್ಲ. ಜಗತ್ತಿನಲ್ಲಿ ಏನಾಗ್ತಾ ಇದೆ ಎನ್ನುವುದನ್ನು ಕಲಿಯಬೇಕು. ಜಗತ್ತಿನಲ್ಲಿ ಧರ್ಮ ಪ್ರಬೋಧನೆಗೆ ಬಲ್ಲರಾದಂತಹ ಆಲಿಮ್ಗಳನ್ನೇ ನಾವು ಸೃಷ್ಟಿಸಬೇಕು. ಆದರೆ ಕರ್ನಾಟಕ ಇಸ್ಲಾಮಿಕ್ ಅಕಾಡೆಮಿಯ ಮುಂದೆ ಒಂದು ನಿಶ್ಚಿತವಾದ ಪ್ರದೇಶವನ್ನು, ನಿಶ್ಚಿತವಾದ ಗುರಿಯನ್ನು ನಾವು ಇಟ್ಕೊಂಡಿದ್ದೇವೆ. ಕರ್ನಾಟಕದ ಸಮಸ್ಯೆಗೆ ಕರ್ನಾಟಕದಲ್ಲಿ ಅದನ್ನು ಸಮಸ್ಯೆಯನ್ನು ಪರಿಹರಿಸಬಲ್ಲಂತಹ ಆಲಿಮ್ಗಳನ್ನು ಸೃಷ್ಟಿಸಬೇಕು ಎನ್ನುವಂತಹ ಗುರಿ. ನಮ್ಮ ಕರ್ನಾಟಕದ 70% ಪ್ರದೇಶ ಕೂಡ ಇವತ್ತು 70% ಮುಸ್ಲಿಂ ಜನಸಂಖ್ಯೆ ಕೂಡ ವಿಶುದ್ಧ ಇಸ್ಲಾಮಿನ ಧರ್ಮ ಪ್ರಬೋಧನೆಯಿಂದ, ಇಸ್ಲಾಮಿನ ಧಾರ್ಮಿಕ ಪ್ರಾಥಮಿಕ ಜ್ಞಾನದಿಂದ ವಂಚಿತರಾಗುತ್ತಿರುವಂತಹ ಸಂದರ್ಭದಲ್ಲಿ ನಾವು ಬಿಜಾಪುರಕ್ಕೆ ನೋಡುವಾಗ ನಮ್ಮ ತಾತಂದಿರು ನಿರ್ಮಿಸಿದಂತಹ ದೊಡ್ಡ ದೊಡ್ಡ ಗುಮ್ಮಟಗಳ ಎಡೆಯಲ್ಲಿ ಬರೀ ಸ್ಲಮ್ಗಳಲ್ಲಿ ಜೀವಿಸುವಂತಹ ಏನೋ ನಿಕೃಷ್ಟವಾದಂತಹ ಒಂದು ಜೀವನವನ್ನು ನಡೆಸುವಂತಹ ಸಮುದಾಯವಾಗಿ ನಾವು ಮಾರ್ಪಡುವಾಗ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಷ್ಟೊಂದು ನಿರ್ಣಾಯಕವಾದ ಜನಸಂಖ್ಯೆಯನ್ನು ಹೊಂದಿ ಕೂಡ ನೀವು ಕರ್ನಾಟಕದ ಒಂದು ಅಂಕಿಅಂಶವನ್ನು ತೆಗೆದು ನೋಡೋದಾದರೆ ಎಷ್ಟು ಜಿಲ್ಲಾ ಪಂಚಾಯತ್ ಸದಸ್ಯರು ನಮ್ಮ ಕರ್ನಾಟಕದಲ್ಲಿ ಮುಸಲ್ಮಾನರಿದ್ದಾರೆ, ಎಷ್ಟು MP ಸೀಟುಗಳು ಮುಸಲ್ಮಾನರಿಗಿದೆ, ಎಷ್ಟು ಈ ಒಂದು ಈ ಕರ್ನಾಟಕ ರಾಜ್ಯದ ಆಡಳಿತಾತ್ಮಕ ಇರಬಹುದು ಅಥವಾ ಕರ್ನಾಟಕ ರಾಜ್ಯದ ರಾಜಕೀಯ ವಲಯ ಇರಬಹುದು, ಇದರಲ್ಲಿ ಮುಸಲ್ಮಾನರ ನಿರ್ಣಾಯಕ ಪಾತ್ರ ಯಾವ ರೀತಿ ಇದೆ ಅಂತ ನೋಡೋದಾದರೆ ಸುಸಜ್ಜಿತರಾದ ಇಲ್ಮು ಕಲಿತ ಆಲಿಮ್ಗಳಾದಂತಹ ಈ ಕರ್ನಾಟಕದ ಮುಸಲ್ಮಾನರಿಗೆ ಭವಿಷ್ಯದಲ್ಲಿ ನಿರೀಕ್ಷೆಯನ್ನು ಕೊಡಬಲ್ಲಂತಹ, ಭವಿಷ್ಯದಲ್ಲಿ ಈ ಸಮುದಾಯವನ್ನು ಕೈ ಎತ್ತಬಲ್ಲಂತಹ, ಶೈಕ್ಷಣಿಕವಾಗಿ, ವೈಜ್ಞಾನಿಕವಾಗಿ, ಆಡಳಿತಾತ್ಮಕವಾಗಿ ಈ ಸಮುದಾಯವನ್ನು ಮುನ್ನಡೆಸಬಲ್ಲಂತಹ ಆಲಿಮ್ಗಳನ್ನು ನಿರ್ಮಿಸಬೇಕು ಎನ್ನುವ ಗುರಿಯೊಂದಿಗೆ ಈ ಸಮುದಾಯ, ಈ ಸಂಸ್ಥೆ ಮುಂದುವರಿಯುತ್ತಾ ಇದೆ. ನಿಮ್ಮೆಲ್ಲರ ಸಹಕಾರದಿಂದಲೇ ಇದೆಲ್ಲವೂ ಆದದ್ದು. ಈ ವಿದ್ಯಾರ್ಥಿಗಳು ಕಲಿತಾ ಇರುವುದು, ಈ ಕಟ್ಟಡ ಆದದ್ದು, ಇದೆಲ್ಲವೂ ಕೂಡ ಈ ಊರಿನ ಅದೇ ರೀತಿಯಲ್ಲಿ ಅನಿವಾಸಿಗಳಾಗಿದ್ದುಕೊಂಡು ಈ ಸಂಸ್ಥೆಯ ಬೆನ್ನೆಲುಬಾಗಿ ದುಡಿಯುತ್ತಿರುವಂತಹ ಅನಿವಾಸಿ ಸಹೋದರರ ಶ್ರಮದಿಂದ, ಈ ಊರಿನ ದಾನಿಗಳ ಶ್ರಮದಿಂದ ಇದೆಲ್ಲವೂ ಕೂಡ ಸಾಧ್ಯವಾಗಿದೆ. ಅಲ್ಲಾಹು ಸುಬ್ಹಾನಹು ವ ತಆಲಾ ಅದೆಲ್ಲವನ್ನು ಕೂಡ ಸ್ವೀಕರಿಸಲಿ ಅಂತೇಳಿ ಪ್ರಾರ್ಥಿಸ್ತಾ ಈ ಕಾರ್ಯಕ್ರಮದಲ್ಲಿ ದುಆ ಅನ್ನು ನಿರ್ವಹಿಸಬೇಕಾದದ್ದು ಬಹುಮಾನ್ಯರಾದ ಸೈಯದ್ ಅಲಿ ತಂಗಳ್ ಕೊಂಬೋಳ್ರವರಾಗಿತ್ತು. ಕಾರಣಾಂತರಗಳಿಂದ ತಂಗಳ್ರವರಿಗೆ ಇವತ್ತು ಬರಲಿಕ್ಕಾಗಲಿಲ್ಲ. ನಾಳೆ ಈ ಕಾರ್ಯಕ್ರಮಕ್ಕೆ ಖಂಡಿತವಾಗಿಯೂ ಕೂಡ ಈ ಸಂಸ್ಥೆಗೆ ಭೇಟಿ ಕೊಡ್ತೇನೆ ಅಂತೇಳಿ ಬಹುಮಾನ್ಯರಾದ ಸೈಯದ್ರವರು ತಿಳಿಸಿದ್ದಾರೆ. ಕಾರಣಾಂತರಗಳಿಂದ ತಂಗಳ್ರವರಿಗೆ ಬರಲಿಕ್ಕಾಗಲಿಲ್ಲ. ತಂಗಳ್ರವರ ಅಭಾವದಲ್ಲಿ ತಂಗಳ್ರವರನ್ನು ಗೌರವಗಳೊಂದಿಗೆ ಸ್ಮರಿಸ್ತಾ ಈ ಕಟ್ಟಡದ ಉದ್ಘಾಟನೆಯನ್ನು ನಿರ್ವಹಿಸಿದ ಗೌರವಾನ್ವಿತ ಮುಹಮ್ಮದ್ ಮುಸ್ತಫಾ MD M² ರವರು ನಮಗೆಲ್ಲರಿಗೂ, ನಮ್ಮ ವಿದ್ಯಾರ್ಥಿಗಳಿಗೆ ಅತ್ಯಂತ ಆತ್ಮೀಯರಾಗಿ, ನಮ್ಮ ಸಂಸ್ಥೆಯ ಪೋಷಕರಲ್ಲೋರ್ವರಾಗಿ ಗೌರವಾನ್ವಿತ ಮುಹಮ್ಮದ್ ಮುಸ್ತಫಾ M² ರವರು MD M² ರವರು ಮಾರ್ಪಟ್ಟಿದ್ದಾರೆ. ನಮ್ಮ ಮುಸ್ತಫಾರವರ ಒಂದು ಚಿತ್ರವನ್ನು ನಮ್ಮ ವಿದ್ಯಾರ್ಥಿಯ ಪೆನ್ಸಿಲ್ ನಲ್ಲಿ ಬರೆದುಕೊಂಡು ಅವರಿಗೆ ಗಿಫ್ಟ್ ಕೊಡಬೇಕು ಅಂತೇಳಿ ನನ್ನ ಹತ್ರ ಕೇಳಿದ ಉಸ್ತಾದ್, ನಾನಿದನ್ನು ರಚಿಸಿದ್ದೇನೆ, ನಮ್ಮ ಮುಸ್ತಫಾರವರಿಗೆ ಇದನ್ನು ಗಿಫ್ಟ್ ಆಗಿ ಕೊಡಬೇಕು ಅಂತೇಳಿ ಮೇರೆ ಆ ವಿದ್ಯಾರ್ಥಿ ಕೊಟ್ಟ ಕೂಡ ಅಲ್ಲಾಹು ಸುಬ್ಹಾನಹು ವ ತಆಲಾ ಅವರ ಸೇವೆಯನ್ನು ಸ್ವೀಕರಿಸಲಿ. ಪ್ರತಿ ಹಂತದಲ್ಲಿಯೂ ಈ ಸಂಸ್ಥೆಗೆ ತಿಂಗಳಿನಲ್ಲಿ ಈ ಸಂಸ್ಥೆಯ ಸ್ಟಾಫ್ಗಳಿಗೆ 2.5 ಲಕ್ಷದಷ್ಟು ಖರ್ಚಿದ್ರೆ ಅದರ ದೊಡ್ಡ ಒಂದು ಪಾಲನ್ನು ನೀಡ್ತಾ ಇರುವಂತದ್ದು ಅನಿವಾಸಿ ಸಹೋದರರ ಸಹಕಾರದ ಮೂಲಕ ಗೌರವಾನ್ವಿತ ಮುಸ್ತಫಾರವರು. ಸರ್, ನಮ್ಮ ಕಾರ್ಯಕ್ರಮಕ್ಕೆ, ನಮ್ಮ ಸಂಸ್ಥೆಗೆ ನಿಮ್ಮನ್ನು ಯಾವ ರೀತಿಯಲ್ಲಿ ಸ್ವಾಗತಿಸಬೇಕು ಅಂತೇಳಿ ಗೊತ್ತಿಲ್ಲ. ಈ ವಿದ್ಯಾರ್ಥಿಗಳ ಪರವಾಗಿ, ಈ ಸಂಸ್ಥೆಯ ಆಡಳಿತ ಸಮಿತಿಯ ಪರವಾಗಿ,
ಇಲ್ಲಿ ಸೇರಿರುವ ಎಲ್ಲರ ಪರವಾಗಿ ನಿಮ್ಮನ್ನು ಆತ್ಮೀಯವಾಗಿ ನಮ್ಮ ಸಂಸ್ಥೆಗೆ ಸ್ವಾಗತಿಸ್ತಾ ಇದ್ದೇವೆ. ನಿಮ್ಮ ಇರುವಿಕೆ, ನಿಮ್ಮ ಆಗಮನ, ಈ ಕಾರ್ಯಕ್ರಮಕ್ಕಾಗಿಯೇ ಗಲ್ಫ್ನಿಂದ ನೀವು ಬಂದಿದ್ದೀರಾ. ಈ ಕಾರ್ಯಕ್ರಮಕ್ಕೆ ನಾವು ಪ್ರಾರಂಭಿಸುವುದಕ್ಕಿಂತ ಮೊದಲು ನಮ್ಮೊಂದಿಗೆ ತಲುಪಿದ್ದೀರಾ. ನಿಮ್ಮನ್ನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಜಫರುಲ್ಲಾ ಖಾನ್ ರವರು ಭಾಗವಹಿಸಬೇಕಾಗಿತ್ತು. ಅನಿವಾರ್ಯವಾದಂತಹ ಫ್ಲೈಟ್ ಟಿಕೆಟ್ ಎಲ್ಲವೂ ಕೂಡ ಓಕೆ ಆಗಿ ಕಳಿಸಿದ ನಂತರ ದೇವೇಗೌಡರ ಮಾಜಿ ಪ್ರಧಾನಿಗಳ ಒಂದು ಮೀಟಿಂಗ್ ನಲ್ಲಿ ಅನಿವಾರ್ಯವಾಗಿ ಭಾಗವಹಿಸಬೇಕಾಗಿರುವುದರಿಂದ ಇವತ್ತು ರಾತ್ರಿ ಆದರೆ ಖಂಡಿತವಾಗಿಯೂ ಮೀಟಿಂಗ್ ಕಳೆದು ರಾತ್ರಿ ಆದರೆ ರಾತ್ರಿ ಸಂಸ್ಥೆಗೆ ತಲುಪ್ತೇನೆ ಎನ್ನುವಂತಹ ಭರವಸೆಯನ್ನು ಕೊಟ್ಟಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಅವರ ಭಾವದಲ್ಲಿ ಅವರನ್ನು ಗೌರವದಿಂದ ಸ್ಮರಿಸ್ತಾ ಇದರ ಕಚೇರಿಯನ್ನು ಉದ್ಘಾಟನೆ ಮಾಡಿಕೊಟ್ಟದ್ದು ನಮ್ಮ ಮುಹಮ್ಮದ್ ಮುಸ್ತಫಾ MD ಭಾರತ್ ಕನ್ಸ್ಟ್ರಕ್ಷನ್ಸ್. ಖಂಡಿತವಾಗಿಯೂ ಕೂಡ ಬಹಳ ಗೌರವವಿದೆ ಮುಹಮ್ಮದ್ ಮುಸ್ತಫಾ ರವರೊಂದಿಗೆ. ದೊಡ್ಡ ಶೈಕ್ಷಣಿಕವಾಗಿ ಜಿಲ್ಲೆಯಾದ್ಯಂತ ಮುಸ್ಲಿಂ ಸಮುದಾಯದ ಶೈಕ್ಷಣಿಕವಾದ ಬೆಳವಣಿಗೆಯಲ್ಲಿ ದೊಡ್ಡ ಪಾತ್ರವನ್ನು ವಹಿಸಿಕೊಂಡು ನಮ್ಮ ಸಂಸ್ಥೆಯ ಈ ಬೆಳವಣಿಗೆಯಲ್ಲಿ ನಮ್ಮೊಂದಿಗೆ ಬೆನ್ನೆಲುಬಾಗಿ ನಿಂತುಕೊಂಡು ಈ ಕಟ್ಟಡದ ನಿರ್ಮಾಣವನ್ನು ಕೈಗೆತ್ತಿಕೊಂಡು ಈ ಕಟ್ಟಡದ ನಿರ್ಮಾಣದಲ್ಲಿ ದೊಡ್ಡ ಕೊಡುಗೆಯನ್ನು ನಮಗೆ ಕೊಟ್ಟುಕೊಂಡು ನಮ್ಮೊಂದಿಗೆ ನಿಂತಹ ಗೌರವಾನ್ವಿತ ಮುಹಮ್ಮದ್ ಮುಸ್ತಫಾ ರವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಾ ಇರುವಂತದ್ದು ನಮ್ಮ ಸಂಸ್ಥೆಯ ಈ ಸಂಸ್ಥೆಯ ಶಿಲ್ಪಿ ನಮ್ಮೆಲ್ಲರನ್ನೂ ಕೂಡ ಬಹಳ ಸಂಯಮದೊಂದಿಗೆ, ಬಹಳ ನಗುಮುಖದೊಂದಿಗೆ, ಎಲ್ಲ ರೀತಿಯಲ್ಲೂ ಅದಕ್ಕಿಂತ ಹೆಚ್ಚಾಗಿ ಪ್ರಬುದ್ಧವಾಗಿ ಹಲವಾರು ವರ್ಷಗಳ ಮುಂಚೆ ಇಲ್ಲಿ ಯಾರೂ ಕಾಣಲು ಸಾಧ್ಯವಿಲ್ಲದಂತಹ ಒಂದು ಕನಸನ್ನು ಕಂಡುಕೊಂಡು ಸಮನ್ವಯ ಶಿಕ್ಷಣ ಪದ್ಧತಿಯನ್ನು ಈ ಕರ್ನಾಟಕದಲ್ಲಿ ತರಬೇಕು ಎನ್ನುವಂತಹ ಕನಸು ಕಂಡಂತಹ ಓರ್ವ ಶೈಕ್ಷಣಿಕ ವಲಯದಲ್ಲಿ ಸಮಾಜದ ದೀರ್ಘದೃಷ್ಟಿ ಇರುವಂತಹ ಓರ್ವ ನಾಯಕ ಗೌರವಾನ್ವಿತ KP ಅಹಮದ್ ಹಾಜಿ ಆಕರ್ಷಣ್ ರವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾ ಇರೋದು ಅಶ್ರಫ್ ಶಾ ಮಾಂತೂರ್ ರವರು. ಈ ಕಾರ್ಯಕ್ರಮದ ಎಂದಲ್ಲ ನಮ್ಮ ಸಂಸ್ಥೆಯ ಈ ಒಂದು ಮುಂದುವರಿಕೆಯಲ್ಲಿ, ಮುನ್ನಡೆಯಲ್ಲಿ ದೊಡ್ಡದಾದಂತಹ ಒಂದು ಪಾತ್ರವನ್ನು ವಹಿಸಿಕೊಂಡು, ಏನೋ ಗೊತ್ತಿಲ್ಲ ಅವರಲ್ಲಿ ಒಂದು ಆವೇಶವಿದೆ. ಅನ್ಲೆಸ್ ಯು ಆರ್ ಇನ್ಸ್ಪೈರ್ ಯು ಕ್ಯಾನಾಟ್ ಇನ್ಸ್ಪೈರ್ ಅದರ್ ಅಂತೇಳಿ ಅವರಲ್ಲಿ ಇರುವಂತಹ ಆವೇಶದಿಂದಲೇ ನಾವು ಒಂದಿಷ್ಟು ಪುಳಕಿತಗೊಳ್ತಾ ಇದ್ದೇವೆ. ಗೌರವಾನ್ವಿತ ಅಶ್ರಫ್ ರವರನ್ನು, ಪ್ರೀತಿಯ ಆತ್ಮೀಯ ಸ್ನೇಹಿತ ಅಶ್ರಫ್ ಶಾ ಮಾಂತೂರ್ ರವರನ್ನು ಬಹಳ ಆದರದೊಂದಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನು ನೀಡಿರುವಂತಹ ನಮ್ಮ ಸಂಸ್ಥೆಯ ಗೌರವಾನ್ವಿತ ಪ್ರಾಂಶುಪಾಲರು, ಈ ಕರ್ನಾಟಕ ಕೇರಳ ಕಂಡಂತಹ ಶ್ರೇಷ್ಠ ವಿದ್ವಾಂಸರು ನಮ್ಮ ಸಂಸ್ಥೆಯ ಪ್ರಾಂಶುಪಾಲರಾಗಿ ಸಿಕ್ಕಿದ್ದು ನಮಗೆ ದೊಡ್ಡ ಸಂಸ್ಥೆಗೆ ಗೌರವವನ್ನು ತಂದುಕೊಟ್ಟಿದೆ. ನಮಗೆಲ್ಲರಿಗೂ ಕೂಡ ನಮ್ಮ ಈ ಶೈಕ್ಷಣಿಕವಾದ ಮುನ್ನಡೆಯಲ್ಲಿ ದೊಡ್ಡ ಒಂದು ರೀತಿಯ ಬದಲಾವಣೆಯನ್ನು, ದೊಡ್ಡ ಒಂದು ರೀತಿಯ ಧೈರ್ಯವನ್ನು ಗೌರವಾನ್ವಿತರ ಉಸ್ತಾದರ ಇರುವಿಕೆ, ಉಸ್ತಾದರ ನೇತೃತ್ವ ನಮಗೆ ತಂದುಕೊಟ್ಟಿದೆ. ಬಹುಮಾನ್ಯರಾದ ಉಸ್ತಾದರನ್ನು ಈ ಕಾರ್ಯಕ್ರಮಕ್ಕೆ ಬಹಳ ಆದರದಿಂದ ಸ್ವಾಗತಿಸ್ತಾ, ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಹಾಫಿಜ್ಗಳಿಗೆ ಸನ್ಮಾನವೂ ಕೂಡ ನಡೆಯಲಿದೆ. ಅದರಲ್ಲಿ ಪ್ರತ್ಯೇಕವಾಗಿ ನಮ್ಮ ಮುಹಮ್ಮದ್ ಮುಸ್ತಫಾ ರವರೊಂದಿಗೆ ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದಂತಹ ಸಲೀಂ ಅಹ್ಮದ್ ಪಾಷಾ ರವರು, ಖಂಡಿತವಾಗಿ ಸೈಯದ್ ನಜೀರ್ ಕನ್ನಡ CEO A to Z TV ಬೆಂಗಳೂರು, ಖಂಡಿತವಾಗಿಯೂ ಕೂಡ ಅವರಲ್ಲಿ ಒಂದು 10 ನಿಮಿಷ ಇಂಟ್ರಾಕ್ಷನ್ ನಡೆಸಿ ಬಂದ ನಂತರ ನಮ್ಮ ಕೇಂದ್ರ ಸಮಿತಿಯ ಕಾರ್ಯದರ್ಶಿಯಾದಂತಹ ನೂರ್ ಮೊಹಮ್ಮದ್ ರವರು ಹೇಳಿದರು, ಅವರಲ್ಲಿ ಏನೋ ಒಂದು ಪ್ರತ್ಯೇಕವಾದಂತಹ ಒಂದು ಶಕ್ತಿ ಇದೆ ಅಂತೇಳಿ, ದೊಡ್ಡ ಪ್ರೆಸೆಂಟೇಷನ್ ಇದೆ ಅಂತೇಳಿ. ನಮಗೆ ಗೌರವಾನ್ವಿತರ ಕುರಿತು ಹೆಚ್ಚಾಗಿ ಗೊತ್ತಿಲ್ಲ. ಖಂಡಿತವಾಗಿಯೂ ನಿಮ್ಮ ಆಗಮನ ಈ ಮಕ್ಕಳನ್ನು, ನಮ್ಮನ್ನು ಸಂತೋಷಗೊಳಿಸಿದೆ. ಅಲ್ಲಾಹು ಸುಬ್ಹಾನಹು ವ ತಆಲಾ ನಿಮ್ಮನ್ನು ಇಹದಲ್ಲೂ ಪರಲದಲ್ಲೂ ನಿಮ್ಮನ್ನು ಸಂತೋಷಗೊಳಿಸಲಿ, ನಿಮ್ಮ ಕುಟುಂಬಕ್ಕೆ ಸಕಲ ಐಶ್ವರ್ಯವನ್ನು ಅಲ್ಲಾಹನು ನೀಡಲಿ ಅಂತೇಳಿ ಪ್ರಾರ್ಥಿಸ್ತಾ, ನಿಮ್ಮ ಆಗಮನಕ್ಕೆ ಸಕಲ ವಿಧ ಕೃತಜ್ಞತೆಯನ್ನು ಹೇಳ್ತಾ ನಿಮ್ಮನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ದುಆವನ್ನು ನಿರ್ಮಿಸಿದ ಮಿತಬೈಲ್ ಉಸ್ತಾದರ ಸುಪುತ್ರ, ಈ ಬಿಲ್ಡಿಂಗ್ಗೆ ಶಿಲಾನ್ಯಾಸ ಕೈದದ್ದು ಗೌರವಾನ್ವಿತ ಮಿತಬೈಲ್ ಉಸ್ತಾದರು. ಈ ಸಂಸ್ಥೆಗೆ ಮೊದಲನೇದಾಗಿ ಈ ಸಂಸ್ಥೆಗೆ ದೇಣಿಗೆ ಕೊಟ್ಟುಕೊಂಡು ಈ ಸಂಸ್ಥೆಯನ್ನು ಮುನ್ನಡೆಸಿದಂತಹ ಮಿತಬೈಲ್ ಉಸ್ತಾದರ ಸುಪುತ್ರ ಇರ್ಷಾದ್ ದಾರಿಮಿ ಉಸ್ತಾದರ ಮಿತಬೈಲ್ ಉಸ್ತಾದರ ಉಖ್ರವಿಯಾದ ಬದುಕಿಗೆ ಅಲ್ಲಾಹು ಔನ್ನತ್ಯವನ್ನು ನೀಡಲಿ ಅಂತೇಳಿ ಅವರನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಅವರಿಗೆ ದುಆ ಮಾಡ್ತಾ, ಅದೇ ರೀತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿರುವ ಹಾರೂನ್ ರಶೀದ್ ರವರು, ಬಶೀರ್ ಚೆಡವು, ನಮ್ಮ ಈಡನ್ ಗಾರ್ಡನ್ ಇದರ ಗ್ಲೋಬಲ್ ಸ್ಕೂಲ್ ಇದರ ಟ್ರಸ್ಟಿಯೂ ಕೂಡ ಹೌದು, ನಮ್ಮ ಸಂಸ್ಥೆಯ ಒಡನಾಡಿಯೂ ಕೂಡ ಹೌದು, ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ, ಅದೇ ರೀತಿ ಅಬ್ದುಲ್ ಖಾದರ್ ಹಾಜಿ ಅಂಚಿನಡ್ಕ ನಮ್ಮ ಸಂಸ್ಥೆಯ ಆರಂಭದಿಂದಲೇ ನಮ್ಮ ಸಂಸ್ಥೆಯಿಂದ ಒಡನಾಟ ಇಟ್ಟುಕೊಂಡು ದೊಡ್ಡ ರೀತಿಯ ಸಹಕಾರವನ್ನು ನೀಡುವಂತಹ ಓರ್ವ ಉದಾರ ದಾನಿ ಮಾತ್ರವಲ್ಲ, ಒಬ್ಬ ಐಶ್ವರ್ಯಯುತ ಮನಸ್ಸಿನವರು, ಹೃದಯದವರು ಗೌರವಾನ್ವಿತ ಅಬ್ದುಲ್ ಖಾದರ್ ಹಾಜಿ ಅಂಚಿನಡ್ಕರ್ ಅವರನ್ನು ಅವರ ಅಭಾವದಲ್ಲಿ
ಭಾವದಲ್ಲಿ ಸ್ಮರಿಸ್ತಾ ಗೌರವಿಸ್ತಾ ಅದೇ ರೀತಿ ಕಾರ್ಯಕ್ರಮಕ್ಕೆ ಆಗಮಿಸಲಿರುವಂತಹ ಇಬ್ರಾಹಿಂ ಹಾಜಿ ಕಮ್ಮಾಡಿ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಗೌರವಾನ್ವಿತ ಅಡ್ವೊಕೇಟ್ ಹನೀಫ್ ಹುದವಿ ಉಸ್ತಾದ್ ರವರು ನಮ್ಮ ನೂರುಲ್ ಹುದಾ ಇಸ್ಲಾಮಿಕ್ ಅಕಾಡೆಮಿ ಇದರ ಪ್ರಾಂಶುಪಾಲರು ನಮ್ಮ ಸಂಸ್ಥೆಯೊಂದಿಗೆ ದೊಡ್ಡ ಒಂದು ಒಡನಾಟ ಇಟ್ಟುಕೊಂಡು ನಮ್ಮೊಂದಿಗೆ ಸಹಕರಿಸುವಂತಹ ಆತ್ಮೀಯ ಮಿತ್ರ ಗೌರವಾನ್ವಿತ ಅಡ್ವೊಕೇಟ್ ಹನೀಫ್ ಹುದವಿ ಉಸ್ತಾದ್ ರವರನ್ನು ಅದೇ ರೀತಿ ನಮ್ಮ ಮಸ್ಕತ್ ಸಮಿತಿಯ ಗೌರವಾಧ್ಯಕ್ಷರಾದಂತಹ ಉಮರ್ ಮುಸ್ಲಿಯಾರ್ ನಂಜೇವರನ್ನು ಅದೇ ರೀತಿ ಯೂಸುಫ್ ಹಾಜಿ ಬೇರಿಕೆ ನಮ್ಮ ಸಂಸ್ಥೆಯ ಒಡನಾಡಿ ಅನಿವಾಸಿಯಾಗಿದ್ದುಕೊಂಡು ದೊಡ್ಡ ಸಹಕಾರ ನೀಡುವಂತಹ ಗೌರವಾನ್ವಿತ ಯೂಸುಫ್ ಹಾಜಿ ಬೇರಿಕೆ ಅವರನ್ನು ಅದೇ ರೀತಿ ಅಬ್ದುಲ್ ಸಲಾಂ ಬಪ್ಪಳಿಗೆ ನಮ್ಮ ಈ ಕಟ್ಟಡ ಸಮಿತಿಯ ಕೋಆರ್ಡಿನೇಟರು ನಮ್ಮ ಸಂಸ್ಥೆಯ ಸ್ಥಾಪಕ ಅನಿವಾಸಿ ಸಂಘಟನೆಯ ಸ್ಥಾಪಕ ಸದಸ್ಯರು ನಮ್ಮ ಸಂಸ್ಥೆಯ ಅಂದಿನಿಂದ ಇಂದಿನವರೆಗೆ ಅನಿವಾಸಿಯಾಗಿದ್ದುಕೊಂಡು ದೊಡ್ಡ ಸಹಕಾರ ನೀಡುವಂತಹ ಅಬ್ದುಲ್ ಸಲಾಂ ಬಪ್ಪಳಿಗೆ ಅದೇ ರೀತಿ ಅಬ್ದುಲ್ ರಹಮಾನ್ ಹಾಜಿ ಅರೇಡಕ ಮಾಜಿ ಅಧ್ಯಕ್ಷರು ಒಳಮುಗುರು ಗ್ರಾಮ ಪಂಚಾಯತ್ ಅವರಿಗೂ ಅದೇ ರೀತಿ ಅಲ್ ಕೌಸರ್ ಯೂತ್ ವಿಂಗ್ ಎನ್ನುವಂತಹ ಆ ಸಂಘಟನೆಯನ್ನು ನಮಗೆ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಅನಿವಾಸಿಗಳ ತರುಣರ ಒಂದು ಸಣ್ಣ ಸಂಘಟನೆ, ಅದು ದೊಡ್ಡದಾಗಿ ಅದರ ಕನಸುಗಳು ದೊಡ್ಡದಾಗಿ ನಮ್ಮ ಸಂಸ್ಥೆಗೆ ದೊಡ್ಡ ಸಹಕಾರವನ್ನು ನೀಡಿಕೊಂಡು ಈ ಒಂದು ಕಟ್ಟಡದ ನಿರ್ಮಾಣದ ಒಂದು ದೊಡ್ಡ ಬಹುಪಾಲನ್ನು ಅವರು ನಿರ್ವಹಿಸಿಕೊಂಡು ಅದರ ಪ್ರಧಾನ ಕಾರ್ಯದರ್ಶಿಗಳು ಇವತ್ತು ವೇದಿಕೆಯಲ್ಲಿದ್ದಾರೆ. ಅದಕ್ಕೆ ಶ್ರಮಿಸಿದಂತಹ ಪ್ರತಿಯೊಬ್ಬ ಯುವಕರಿಗೂ ಕೂಡ ಅಲ್ಲಾಹು ಎಲ್ಲವನ್ನು ಸಕಲ ಐಶ್ವರ್ಯವನ್ನು ನೀಡಲಿ ಅಂತೇಳಿ ಪ್ರಾರ್ಥಿಸ್ತಾ ಅಹಮದ್ ಜಾಬಿರ್ ಬೆಟ್ಟಂಬಾಡಿ ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಅದೇ ರೀತಿ ವೇದಿಕೆಯಲ್ಲಿರುವಂತಹ ಹಲವಾರು ಗಣ್ಯರಿದ್ದಾರೆ, ಅವರೆಲ್ಲರನ್ನು ಕೂಡ ಒಂದೇ ಮಾತಿನಲ್ಲಿ ಸ್ವಾಗತಿಸ್ತಾ ಅದೇ ರೀತಿ ಅಡ್ವೊಕೇಟ್ ನಮ್ಮ ಮುಸ್ತಫಾರ್ ಅವರೊಂದಿಗೆ ಆಗಮಿಸಿದಂತಹ ನಮ್ಮ ಮುಸ್ತಫಾ ಭರತ್ ರವರ ಕುಟುಂಬಸ್ಥ ಅಡ್ವೊಕೇಟ್ ರವರು ನಮ್ಮ ಅತಿಥಿಯಾಗಿ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ, ಅವರನ್ನು ಕೂಡ ಸ್ವಾಗತಿಸ್ತಾ ಅದೇ ರೀತಿ ಅಬ್ದುಲ್ ರಜಾಕ್ ರವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ, ಅವರನ್ನು ಕೂಡ ಸ್ವಾಗತಿಸ್ತಾ ಅದೇ ರೀತಿಯಲ್ಲಿ ವೇದಿಕೆಯಲ್ಲಿ ಅನಿವಾಸಿ ಘಟಕದ ಗೌರವಾನ್ವಿತ ಪದಾಧಿಕಾರಿಗಳಿದ್ದಾರೆ, ಗೌರವಾನ್ವಿತ ಅತಿಥಿಗಳಿದ್ದಾರೆ, ಸಿರಾಜುದ್ದೀನ್ ಫೈಜಿ ಉಸ್ತಾದ್ ಸಹಿತ ಇರುವಂತಹ ಗೌರವಾನ್ವಿತ ಆಲಿಮುಗಳು ವೇದಿಕೆಯಲ್ಲಿದ್ದಾರೆ. ಅವರೆಲ್ಲರನ್ನು ಕೂಡ ಸಮಯದ ಅಭಾವನೆಲ್ಲವನ್ನು ಕೂಡ ಮನಗಂಡುಕೊಂಡು ಎಲ್ಲರನ್ನು ಕೂಡ ಒಂದೇ ಮಾತಿನಲ್ಲಿ ಸ್ವಾಗತಿಸ್ತಾ ನನ್ನ ಮುಂದೆಯೂ ಕೂಡ ಹಲವಾರು ಸ್ವಾಗತ ಸಮಿತಿಯ ಗೌರವಾನ್ವಿತ ಅಧ್ಯಕ್ಷರು ಅಬ್ದುಲ್ ಹಮೀದ್ ರವರು ಸಹಿತ ಇರುವಂತಹ ಗೌರವಾನ್ವಿತ ನಾಯಕರು, ಪದಾಧಿಕಾರಿಗಳು, ಕಾರ್ಯದರ್ಶಿ, ಕೋಶಾಧಿಕಾರಿ ಸಹಿತ ಇರುವಂತಹ ಎಲ್ಲರನ್ನು ಕೂಡ ಒಂದೇ ಮಾತಿನಲ್ಲಿ ಸ್ವಾಗತಿಸ್ತಾ ವ ಆಖಿರ್ ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ ವಬರಕಾತುಹು.